ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಒಂದು ಕೀ ಚೈನನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ 4 ಚೈನನ್ನು ಹಾಕ್ಕೊಳ್ಬೇಕು. ನಂತರ ಈ ಥರ ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಈಗ 3 ಚೈನನ್ನು ಹಾಕ್ಕೊಂಡು 12 ಡಬಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಈ ಥರ 12 ಡಬಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡಾದಮೇಲೆ ಕೊನೆಗೆ ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಈಗ 3 ಚೈನನ್ನು ಹಾಕ್ಕೊಂಡು ಟ್ರಿಪಲ್ ಕ್ರೋಶವನ್ನು ಒಂದು ಚೈನ್ ಬಿಟ್ಟು ಮಧ್ಯ ಟ್ರಿಪಲ್ ಕ್ರೋಶವನ್ನು ಹಾಕಬೇಕು. ಒಂದೇ ಹೋಲಲ್ಲಿ 7 ಟ್ರಿಪಲ್ ಕ್ರೋಶವನ್ನು ಹಾಕಬೇಕು. ನೋಡಿ, ಈ ಥರ 7 ಟ್ರಿಪಲ್ ಕ್ರೋಶ ಆದಮೇಲೆ ಅದರ ಪಕ್ಕದಲ್ಲಿ ಒಂದು ಚೈನನ್ನು ಬಿಟ್ಟು ಪಕ್ಕದ ಚೈನಿಗೆ ಡಬಲ್ ಕ್ರೋಶವನ್ನು ಹಾಕಬೇಕು ಒಂದು. ನಂತರ ಮುಂದಿನ ಚೈನಲ್ಲಿ 2 ಡಬಲ್ ಕ್ರೋಶವನ್ನು ಹಾಕಬೇಕು. ನಂತರ ಮುಂದಿನ ಚೈನಲ್ಲಿ ಎರಡು ಡಬಲ್ ಕ್ರೋಶವನ್ನು ಹಾಕಿ ಮತ್ತೆ 2 ಚೈನನ್ನು ಹಾಕಬೇಕು. ಮತ್ತೆ ಅದೇ ಹೋಲಲ್ಲಿ 2 ಡಬಲ್ ಕ್ರೋಶವನ್ನು ಹಾಕಬೇಕು. ಈಗ ಒಂದು ಡಬಲ್ ಕ್ರೋಶವನ್ನು ಹಾಕಿ ಈಗ ಈ ಕಡೆ ಹೆಣೆದಿರ್ತೇವಲ್ವ ಅದೇ ಥರ ಪಕ್ಕದಲ್ಲಿ ಮತ್ತೊಂದು ಡಬಲ್ ಕ್ರೋಶವನ್ನು ಹಾಕಬೇಕು. ನಂತರ ಒಂದು ಚೈನನ್ನು ಬಿಟ್ಟು 7 ಟ್ರಿಪಲ್ ಕ್ರೋಶವನ್ನು ಹಾಕಬೇಕು. ಇದು ಹಾರ್ಟ್ ಶೇಪಿಂದ ಕೀ ಚೈನು, ಹಾಗಾಗಿ ಈ ಥರ ಹೆಣೆಯುವಂಥದ್ದು. ಒಂದೇ ಹೋಲಲ್ಲಿ 7 ಟ್ರಿಪಲ್ ಕ್ರೋಶವನ್ನು ಹಾಕಬೇಕು. ಹೀಗೆ 7 ಟ್ರಿಪಲ್ ಕ್ರೋಶ ಆದಮೇಲೆ 3 ಚೈನನ್ನು ಹಾಕಿ ಇಲ್ಲಿಗೆ ಎಂಡ್ ಮಾಡುವಂಥದ್ದು. ನೋಡಿ, ಶೇಪ್ ಬಂತು. ಈಗ 3 ಚೈನನ್ನು ಹಾಕ್ತಾಯಿದ್ದೀನಿ. ಇಲ್ಲಿಗೆ ಎಂಡ್ ಮಾಡಿ
20 ಚೈನ್ ಸ್ಟಿಚ್ಚನ್ನು ಹಾಕಬೇಕು. ಇದೇ ಉಲ್ಲನ್ನಿಂದ 20 ಚೈನನ್ನು ಹಾಕ್ಕೊಳ್ಬೇಕು. ಈಗ ಅಲ್ಲಿಗೆ ವಾಪಸ್ ತಗೊಂಡು ಬಂದು ದಾರವನ್ನು ಕಟ್ ಮಾಡೋಣ. ನೋಡಿ ಈ ಥರ ಆಯಿತು. ಈಗ ಇದರ ಸುತ್ತಲೂ ಬೇರೆ ಕಲರಿನ ಉಲ್ಲನ್ನಿಂದ ಹೀಗೆ ಹೆಣಿತಾ ಹೋದರೆ ಆಯಿತು. ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ ಈ ಥರ ಸುತ್ತಲೂ ಹೆಣಿತಾ ಹೋಗ್ಬೇಕು. ನೋಡಿ ಸುತ್ತಲೂ ಹೆಣದ್ಮೇಲೆ ಈ ಥರ ಕಾಣ್ತದೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.